ಫ್ರೀ ಕೊಟ್ರೆ ದೇಶ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ. ನೇಮಕ ಮಾತ್ರ ಅವರು ಮುಖ ಒಂದು ಚಾವಿಯಿಂದ ಬೇರೆ ಏನೋ ಹೇಳಕ್ಕಾಗಲ್ಲ. ಫ್ರೀ ಏನಕ್ಕೆ ಬೇಕು ಸರ್? ಫ್ರೀ ಏನಕ್ಕೆ ಬೇಕು ಸರ್? ನಮ್ಮ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು. ಗೌರ್ಮೆಂಟ್ ಆಫೀಸರನ್ನು ಪ್ರೈವೇಟ್ ಆಫೀಸ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ದಿವಸ ಬರ್ತಾರೆ, ಮುಖ ತೋರ್ತಾರೆ, ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ನಮ್ಮ ಕೈ ಸಿಕ್ಕೋದು. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕೊರಿಬಾಂಡ್ ಸುನೇಲ್. ನಾನು ಇವತ್ತಿದ್ದೀನಿ ಮೆಜೆಸ್ಟಿಕ್ ಒಳಗಡೆ. ಹೇಳಿದ್ದವರು, ಹೇಳೋದವರು, ಕೇಳೋದು ನಾವು, ನೋಡೋದು ನೀವು. ಸೊ ನೋಡಿ ಏನು ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಯಾವ ಪಕ್ಷಕ್ಕೆ, ಯಾವ ಪಕ್ಷದ ಬಗ್ಗೆ ಏನು ಮಾತಾಡ್ತಾರಂತ ನೋಡೋಣ. ದಯವಿಟ್ಟು ತಮ್ಮ 2 ಹೆಜ್ಜೆನ ಇಟ್ಟು ನಾನು ಹಿಂದೆ ಬನ್ನಿ. ಬರ್ತೀರಲ್ವಾ? ಜಸ್ಟ್ ಫಾಲೋ ಮೀ. ಸರ್ ಓಕೆ ಸರ್, ನಮಸ್ಕಾರ. ತಮ್ಮ ಹೆಸರು? ರುದ್ರೇಶ್ ಅಂತ. ರುದ್ರೇಶ್ ಅಂತ. ಓಕೆ ಸರ್, ಏನು ಮಾಡ್ತಾ ಇದ್ದೀರಿ? ಸರ್ ನನ್ನ ಬಿಸ್ನೆಸ್. ಬಿಸ್ನೆಸ್ ಇದೆಯಾ ಸರ್? ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ಸರ್? ನಮಗೆ ದೇಶಕ್ಕೋಸ್ಕರ ಬಿಜೆಪಿನೇ ಸರ್. ದೇಶದಗೋಸ್ಕರ ಬಿಜೆಪಿ ಅಂದ್ರೆ ಮೋದಿಯವರು. ಮೋದಿಯವ್ರಿಗೋಸ್ಕರ ಬಿಜೆಪಿ. ಸರ್ ಕಾಂಗ್ರೆಸ್ ಫ್ರೀ ಕೊಡ್ತಿದ್ದಲ್ಲ, ಏನು ಮತ್ತೆ ಈಗೆಲ್ಲ ಆಫರ್ ಫ್ರೀ ಏನೋ ಕೊಡ್ತಾ ಇದ್ದಾರೆ? ಫ್ರೀ ಯಾವತ್ತೂ ಅಷ್ಟೇ. ಫ್ರೀ ಕೊಟ್ರೆ ದೇಶ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ. ಅವನ್ನ ಸೋಂಬೇರಿ ಮಾಡ್ತಾರೆ. ಫ್ರೀ ಯಾವತ್ತೂ ಯಾರಿಗೂ ಕೊಡಬಾರ್ದು. 3 ಫ್ರೀ ಕೊಡಬೇಕು: ಎಜುಕೇಷನ್ನು ಮತ್ತು ಹೆಲ್ತು, ಸೀನಿಯರ್ ಸಿಟಿಜನ್ಸ್ಗೆ 3 ಮಾತ್ರ ನಾವು ಫ್ರೀ ಕೊಡಬೇಕು. ಬೇರೆ ಯಾವುದು ಫ್ರೀ ಕೊಟ್ಟರು ದೇಶನೂ ಉದ್ಧಾರ ಆಗಲ್ಲ, ರಾಜ್ಯನೂ ಉದ್ಧಾರ ಆಗಲ್ಲ. ನಾವು ದೇಶಕ್ಕೋಸ್ಕರ ಇದಕ್ಕೋಸ್ಕರ ಬಿಜೆಪಿನೇ ನಾವು ಯಾವಾಗ ಬಿಜೆಪಿನೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಡೆವಲಪ್ಮೆಂಟ್ ಆಗೇ ಆಗುತ್ತೆ. ಈಗ ಆಗಿದೆಯಲ್ಲ ಸರ್. ಹೌದು. ಈಗ ನಾವು ಫಸ್ಟ್ ಎಲ್ಲೇ ಹೋದ್ರು ನಮ್ಮ ಹತ್ರ ಚೇಂಜ್ಗೆ ಅಳ್ದಾಡ್ತಿದ್ದೋ. ಈಗ 2 ರೂಪಾಯಿದು ಏನೇ ತಗೊಂಡ್ರು ಫೋನ್ ಪೇ ಮಾಡ್ತೀವಿ, ಆರಾಮಾಗಿ ಓಡಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಂದ್ರೆ ಸರ್ ಕಾಂಗ್ರೆಸ್ ಬಂದ್ರೆ ಡೆವಲಪ್ಮೆಂಟ್ ಮಾಡಲ್ಲ ಅಂತೀರಾ? ಸರ್ ಮಾಡುತ್ತಾರೆ, ಮಾಡಲ್ಲ ಅಂತ ಹೇಳ್ತಿಲ್ಲ. ಕಮ್ಮಿ ಆಗುತ್ತೆ, ಇವ್ರು ಜಾಸ್ತಿ ಆಗುತ್ತೆ. ಮತ್ತೆ ಕಾಂಗ್ರೆಸ್ಸಲ್ಲಿ ಲೀಡ್ರ್ ಯಾರಿದ್ದಾರೆ ಹೇಳಿ ಸರ್? ಅಂತ ಲೀಡ್ರ್ ಯಾರಿದ್ದಾರೆ? ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಅವ್ರನ್ನೆಲ್ಲ ತೋರಿಸಿ ದೇಶ ಮುನ್ನಡೆಸಕ್ಕಾಗತ್ತೆ ಸರ್? ಹೇಳಿ. ಇಷ್ಟು ವರ್ಷ ಇವ್ರು 70 ವರ್ಷ ಏನು ಮಾಡಿದಿರ. 70 ವರ್ಷ ಯಾಕೆ ಸರ್ ಫ್ರೀ ಕೊಡಲಿಲ್ಲ ಇವರು? 70 ವರ್ಷದಿಂದ ಫ್ರೀ ಕೊಡ್ಬೋದಿತ್ತಲ್ಲ. ಮೋದಿ ಅವ್ರು ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಇವ್ರು ಫ್ರೀ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಕೊಟ್ಟಿದ್ರೆ ನಾವು ಒಪ್ಕೊಂತಿದ್ದೆ ಅವ್ರನ್ನ. ಅದಕ್ಕೋಸ್ಕರ ದೇಶಕ್ಕೋಸ್ಕರ ಬಿಜೆಪಿ. ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ? ಅಲ್ಲಿ ಅಂತೂ ತುಂಬಾ ಟಕಾಫಾರ್ ನಡೀತಾ ಇದೆ, ಜಗಳಗಳಾಡ್ತಾ ಇದ್ದಾರೆ, ಚಂಬು ಇವರು ಅದು ಇದು ಅಂತ ರಾಜಕೀಯದಲ್ಲಿ ನಡೀತಾ ಇರುತ್ತೆ. ಆ್ಯಕ್ಚುಲಿ ವೋಟ್ ಹಾಕೋದು ಪಬ್ಲಿಕ್ಕು ಅಲ್ವಾ? ಸೊ ಅವ್ರು ಎಷ್ಟು ಜಗಳ ಆಡಿದ್ರು ಯಾರಿಗೆ ಯಾರು ವೋಟ್ ಹಾಕ್ಬೇಕಂತೇಳಿ ನಾವು ಡಿಸೈಡ್ ಮಾಡೋದು ಜನಗಳು ಅಲ್ವಾ? ಸೊ ನಿಮ್ಮ ಪ್ರಕಾರ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ಸರ್? ನಮ್ಮ ಪ್ರಕಾರ ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕು. ಬಿಜೆಪಿನೇ ಬರಬೇಕು, ಮೋದಿ ಸಾಹೇಬ್ರೇ ಇರಬೇಕು. ಮೋದಿ ಅವರೇ ಇರಬೇಕು. ಹೌದು. ಸೊ ಬೇರೆ ಕಾಂಗ್ರೆಸ್ ಅವ್ರು ಯಾರು ಬೇಡ ಅಂತೀರಾ ಸರ್? ಕಾಂಗ್ರೆಸ್ನವ್ರು ಇರೋದಕ್ಕಿಂತ ನಮಗೆ ಮೋದಿ ಸಾಹೇಬರು ಮಾಡಿರೋಂಥ ಕೆಲಸಗಳ ಮೇಲೆ ನಾವು ಮೋದಿ ಸಾಹೇಬ್ರಿಗೆ ಓಟ್ ಹಾಕೋದು ಫಿಕ್ಸ್. ಸೊ ಮೋದಿ ಅವ್ರನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದೀರಾ? ಹೌದು. ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಅವ್ರು ಏನ್ ಮಾಡಲ್ಲ ಸರ್? ನೇಮಕ ಅಷ್ಟೇ, ಎಲ್ಲರೂ ನೇಮಕ ಮಾತ್ರ ಅವರು ಮುಖ ಒಂದು ಚಾವಿಯಿಂದ ಬೇರೆ. ಹಂಗಾಗಿ ಅದು ನಾವು ಮೋದಿ ಸಾಹೇಬ್ರು ಮಾತ್ರ ಸ್ಟ್ರೈಟ್ ಆರ್ಡ್ರ್ ಅವರೇ ಕೊಟ್ಬಿಡ್ತಾರೆ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಓಕೆ ಸರ್, ಈಗ ತುಂಬಾ ಜಿದ್ದಾಜಿದ್ದಿ ನಡೀತಾ ಇದೆ ಪಕ್ಷಗಳದ್ದು, ಅದು ಇದು ಚಂಬು ಗಿಂಬು ಗಲಾಟೆಗಳೆಲ್ಲ ರಾಜಕೀಯದಲ್ಲಿ ನಡೀತಾ ಇದೆ, ಕರೆಕ್ಟ್ ಅಲ್ವಾ? ಅವ್ರು ಎಷ್ಟೇ ಜಗಳ ಆಡಿದ್ರು ಓಟ್ ಹಾಕೋರೆಲ್ಲ ನೀವೇ, ಕರೆಕ್ಟ್ ಅಲ್ವಾ? ಸೊ ಹಿಂಗಾಗಿ ಯಾವ ಪಕ್ಷ ಬರ್ಬೋದು ಸರ್ ಈ ಸತಿ? ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರ್ಬೇಕು ಸರ್. ಮೋದಿ ಸರ್ಕಾರ ಬರ್ಬೇಕಂತೀರಾ? ಯಾಕೆ ಸರ್ ಕಾಂಗ್ರೆಸ್ ಸರ್ಕಾರ ಬೇಡವಾ? ಬೇಡ ಸರ್, ಕಾಂಗ್ರೆಸ್ನಲ್ಲಿ 70 ವರ್ಷ ಆಳಿದ್ದಾರೆ, ದೇಶವನ್ನೆಲ್ಲ ಹಾಳು ಮಾಡಿದ್ದಾರೆ. ಇನ್ನೂ ಹಾಳು ಮಾಡೋದು ಬೇಡ. ಅವರು ಮೋದಿ ಸರ್ಕಾರ ಬಂದರೆ ದೇಶ ಸ್ವಲ್ಪ ಉಳಿದಿದೆ ನಮ್ಮ ಭಾವನೆ. ಯಾಕೆ ಕಾಂಗ್ರೆಸ್ನವ್ರು ಹಾಳು ಮಾಡ್ಬಿಟ್ಟಿದಾರಾ? ಖಂಡಿತ ಹಾಳು ಮಾಡಿದ್ದಾರೆ ಸರ್. ನಿಮಗೆ ಗೊತ್ತಾಗಲ್ವಾ? ನೀವು ಪೇಪರ್ ನಿಮ್ಗೆ ನಾವು ಹೇಳಂಗಿಲ್ಲ, ನಮ್ಗೆ ಯಾಕೆ ಅಲ್ವಾ? ಜನರ ಅಭಿಪ್ರಾಯ ನಾವು ತಿಳ್ಕೊಳ್ತೀವಿ. ಸೊ ಹಿಂಗಾಗಿ ಮೋದಿ ಬರ್ಬೇಕು ಅಂತೀರಾ? ಖಂಡಿತ ಮೋದಿನೇ ಬರ್ಬೇಕು ಸರ್. ಕಾಂಗ್ರೆಸ್ ಬಂದ್ರೆ ಯಾರು ಮಾಡಲ್ಲ, ಉದ್ಧಾರ ಮಾಡಲ್ಲ ಅಂತೀರಾ? ಅವ್ರು ಹೇಳ್ತಾರೆ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ, ಅವರೇ ಉದ್ಧಾರ ಆಗ್ತಾರೆ ಅಷ್ಟೇ. ಮತ್ತೇನು ಬೇರೆ ದೇಶ ಉದ್ಧಾರ ಮಾಡಲ್ಲ ಅವ್ರು. ಖಂಡಿತ ಹಿಂಗಾಗಿ ಮೋದಿನೇ ಬರಲೇಬೇಕು. ನಮಸ್ಕಾರ. ನಮಸ್ಕಾರ. ಎಲ್ಲೋ ಹೊರಡ್ತಾ ಇದ್ದೀರಾ? ಬಸ್ ಸ್ಟಾಪ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಓಕೆಮ್ಮ, ಯಾವ ಪಕ್ಷ ಬರ್ಬೋದು ಈ ಸತಿ ನಿಮ್ ಪ್ರಕಾರ? ನಮ್ಮ ಪ್ರಕಾರ ಹೇಳಕ್ ಆಗೋದಿಲ್ಲ. ಯಾವ್ದು ಬರ್ಬೇಕು? ಯಾವ್ದು ಬಂದ್ರೆ ಒಳ್ಳೇದು? ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಯಾಕೆ? ಎಲ್ಲ ಫ್ರೀ ಇದೆ, ಕೆಲವರಿಗೆಲ್ಲ ಉಪಕಾರ ಮಾಡ್ತಾ ಇದ್ದಾರೆ, ತುಂಬಾ ಬಡವರಿಗೆಲ್ಲ ಅದರಿಂದ ಅನುಕೂಲ ಆಗಿದೆ. ಅದರಿಂದ ಕಾಂಗ್ರೆಸ್ ಬಂದ್ರೇನೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ. ಬಿಜೆಪಿ ಅಂದ್ರೆ ಒಳ್ಳೇದಾಗಲ್ಲ ಅಂತೀರಾ? ಏನೋ ಹೇಳಕ್ ಆಗಲ್ಲ ಅದು. ಹೌದು, ಅವ್ರವ್ರು ಮಾಡ್ಕೊಳ್ಳೋ ತರ ನೋಡ್ಕೊಂತಾರ ಅಷ್ಟೇ ಹೊರತು ಜನಗಳಿಗೇನೋ ಅಂತ ಉಪಕಾರ ಆಗಿಲ್ಲ ಅದರಿಂದ. ಯಾರಿಂದ? ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ದಾರೆ? ಅವರೆಲ್ಲ ಮಾಡಿರೋದು ಏನಿದ್ರು ಹಳ್ಳಿಗಳ ಕಡೆ ಮಾಡಿದ್ದಾರೆ ಅಷ್ಟೇ ಹೊರತು ಸಿಟಿಗಳ ಕಡೆ ಇರೋರ್ಗೆ ಯಾರಿಗೂ ಏನು ಮಾಡಿಲ್ಲ. ಅಲ್ಲ, ಕಾಂಗ್ರೆಸ್ ಏನ್ ಮಾಡಿದೆ? ಕಾಂಗ್ರೆಸ್ ಮಾಡಿದಾರಲ್ಲ, ಫ್ರೀ ಬಸ್ ಮಾಡಿದ್ದಾರೆ, ಇದು ಗೃಹಲಕ್ಷ್ಮಿ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿದಾರಲ್ಲ.
ಕೆಲವರಿಗೆಲ್ಲ ತುಂಬಾ ಬಡವರಿಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ. ಸೊ ನೀವು ಫ್ರೀ ಅಮ್ಮ ಬಸ್ free ಬಂದಿರೋದು ಆಗಿ- ಒಳ್ಳೇದಾ ನಿಮಗೆ? ಹೌದು ನಿಮ್ಗೆ ಸಂತೋಷನಾ ಫ್ರೀ ಹೌದು ಬಸ್? ಸಂತೋಷನೇ. ಎಲ್ಲೆಲ್ಲೋ ಬಂದಿದ್ದೀರಿ, ನೀವು ಮಾಡ್ತಾ ಇದ್ದೀರಾ ನೀವು? ನಾವು ಹೌಸ್ ವೈಫಾ? ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದಮ್ಮ? ಬಿಜೆಪಿ ಬರಬೇಕು. ಬಿಜೆಪಿ ಬರ್ಬೇಕಾ? ಯಾಕಮ್ಮ ಕಾಂಗ್ರೆಸ್ ಫ್ರೀ ಕೊಟ್ಟಿದ್ದಾರೆ ನಿಮಗೆ ಬಸ್? ಏನ್ ಪ್ರಯೋಜನ ಇಲ್ಲ ಸರ್. ಏನು ಪ್ರಯೋಜನ ಇಲ್ಲ ಅಂತೀರಾ? ಎಷ್ಟು? ಏಕೆ ಕರೆಂಟ್ ಬಿಲ್ ಫ್ರೀ ಇದೆ, ಅದು ಇದೆ ಅಲ್ಲ? ಎಲ್ಲಿ ನಮ್ಮ ಕರೆಂಟ್ ಬಿಲ್ ಬರ್ತಾನೆ ಇದೆ. ಬರ್ತಾನೆ ಆಯ್ತಾ? ಬರ್ತಾನೆ ಇದೆ. ಹೌದಾ? ಹೋದ ತಿಂಗಳು ದುಡ್ಡು ಬರ್ತಾ ಇದೆ ಹೋಗ್ಲಿ 2000 ದುಡ್ಡು ಬರ್ತಾ ಇದೆ. ಬರ್ತಾ ಇದೆ. ಹ್ಮ್. ಬಟ್ ಹಿಂಗಾಗಿ ನಿಮ್ಗೆ ಯಾವ ಪಕ್ಷ ಬಿಜೆಪಿ ಬರ್ಬೇಕು ಅಂತೀರಾ? ಬಿಜೆಪಿ ಬರಬೇಕು. ಕಾಂಗ್ರೆಸ್ ಬೇಡವಾ? ಬೇಡ. ಯಾಕೆ? ವೇಸ್ಟ್ ಸರ್, ನಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ಕಿತ್ಕೊಂಡು ನಮ್ಗೆ ಕೊಡ್ತಾ ಇದ್ದಾರೆ. ಯಾಕೆ ಅದೇನ್ ಕಿತ್ಕೊಂಡು? ನನ್ನ ಮಗಳೇ ಬೈತಾ ಇದ್ದಾಳಲ್ಲ. ಹೌದಾ? ಹ್ಮ್. ಮಗಳು ಬೈತಾ ಇದಾರ? ನಮ್ಮ ಮಗಳೇ ಬೈತಾ ಇದ್ದಾಳೆ. ಏನಂತ? ನಮ್ಮ ಹತ್ರ ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊಂಡು ನಿಮ್ಗೆ ಕೊಡ್ತಾ ಇದ್ದಾರೆ. ಏನ್ ಪ್ರಯೋಜನ ಇಲ್ಲ. ಏನ್ ಪ್ರಯೋಜನ ಅಂದ್ರು? ಸೊ ನಮ್ ಟ್ಯಾಕ್ಸ್ ಕಿತ್ಕೊಂಡು ನಮ್ಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ. ನಮ್ ದುಡ್ಡು ನಮ್ಗೆ ಕೊಡ್ತಾ ಇದ್ದಾರೆ. ಅವ್ರೇನ್ ಕೈಯಿಂದ ಏನ್ ಕೊಡ್ತಾ ಇಲ್ವಲ್ಲ. ಸೊ ಹಿಂಗಾಗಿ ಬಿಜೆಪಿ ಬರ್ಬೇಕು ಅಂತ. ಬಿಜೆಪಿ ಬರಬೇಕು. ಮೋದಿ ಅವ್ರು ಮಾಡ್ತಿರೋದು ಅಂದ್ರೆ ಬಿಜೆಪಿ. ಬಿಜೆಪಿ ಸೊ ಕಾಂಗ್ರೆಸ್ ಅವ್ರು ಅಷ್ಟು ಕೆಪಾಸಿಟಿ ಇಲ್ಲ ಅಂತೀರಾ? ಇಲ್ಲ ಸರ್, ಕೆಪಾಸಿಟಿ ಅಂತ ಹೇಳ್ತಾ ಇಲ್ಲ. ಕೆಪಾಸಿಟಿ ಅಂದ್ರೆ ಇವಾಗ ಗ್ರೋತ್ ಕೊಡಬೇಕು ಎಲ್ಲ ಕಡೆ. ಹಾ. ನಮ್ಮ ಇಂಡಿಯಾ ಬಗ್ಗೆ ಗ್ರೋತ್ ಯಾವ ಕಡೆಯಿಂದ ಬರ್ತಿದೆ ಅಂದ್ರೆ ಮೋದಿ ಕಡೆಯಿಂದ ಬರ್ತಿದೆ. ಹೌದು ಸರ್. ಸೊ ಕಾಂಗ್ರೆಸ್ ಕಡೆಯಿಂದ ಬರಲ್ಲ. ಫ್ರೀ ಬಿಟ್ಟಿದಾರಲ್ಲ ಸರ್, ಫ್ರೀ ಬಸ್ಸಸ್ ಇದೆ. ಫ್ರೀ ಅಂತೂ ಅಲ್ಲ, ಇವಾಗ ನೋಡಿ ಫ್ರೀ ಬಿಟ್ರೆ ಇವಾಗ ನಮ್ಮ ಕಡೆಯಿಂದನೇ ಅವರು ತಗೊಂತಾರೆ. ಹಾ. ಲೈಕ್ ಜನರ ಹತ್ರನೇ ಇವಾಗ ವಾಟರ್ ಕಮ್ಮಿ ಇದೆ ನೋಡಿ, ವಾಟರ್ ಕಮ್ಮಿ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ. ಮೊದಲು ವಾಟರ್ ಎಷ್ಟಿತ್ತು, ಕಮ್ಮಿ ಇತ್ತಲ್ವ ಸರ್, ಇವಾಗ ಎಲ್ಲ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇವಾಗ ಅದನ್ನೇ ಜಾಸ್ತಿ ಮಾಡ್ತಾ ಹೋದ್ರೆ, ಇವಾಗ ಪೆಟ್ರೋಲ್ ಮುಂಚೆ ಕಮ್ಮಿ ಇತ್ತು, ಇವಾಗ ಅದೇ ಜಾಸ್ತಿ ಆಗ್ತಾ ಇದೆ. ನನ್ನ ಪ್ರಕಾರ ಒಳ್ಳೇದಾಗಬೇಕು ಅಂತಂದ್ರೆ ಬಿಜೆಪಿ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಬ್ರೋ? ಬಿಜೆಪಿ 10 ವರ್ಷದಿಂದ ನೋಡ್ತಾ ಇದೀವಲ್ಲ, ಓಕೆ, ಹಂಗೇನೆ ಮುಂದೆನೆ ಹಂಗೆ ಆಗ್ಬಹುದು ಅಂತ. ಅಂದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಡೆವಲಪ್ಮೆಂಟ್ ಆಗ್ಬೋದು ಅಂತ. ವಾಟ್ ಅಬೌಟ್ ಕಾಂಗ್ರೆಸ್? ಕಾಂಗ್ರೆಸ್ ನಂಗೆ ಪಕ್ಷ ಅನ್ನೋದಕ್ಕಿಂತ ನಂಗೆ ವ್ಯಕ್ತಿ ಮುಖ್ಯ. ವ್ಯಕ್ತಿ. ಹೌದು, ಇವಾಗ ಮೋದಿ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ನಾವು ನೋಡ್ತಾ ಇದೀವಿ 10 ವರ್ಷದಿಂದ. Okay. ಸೊ ಮೋದಿ ಅವರೇ ಮತ್ತೆ ಬಂದ್ರೆ ಒಳ್ಳೇದು ಅಂತ ಅಷ್ಟೇ. ಅವ್ರು ಯಾವುದೇ ಪಕ್ಷದಲ್ಲಿ ಇದ್ರು ವ್ಯಕ್ತಿ ಮುಖ್ಯ ಅಷ್ಟೇ ನಮ್ಗೆ. So ಹಿಂಗೆ. ಅಂತ ಬಟ್ ಕಾಂಗ್ರೆಸ್ ಅವ್ರು ಫ್ರೀ ಆಗಿ ತುಂಬಾ ಏನೇನು ಗಿಫ್ಟ್ಗಳೆಲ್ಲ ಇದು ಮಾಡಿದ್ದಾರೆ. ಫ್ರೀ ಏನಕ್ಕೆ ಬೇಕು ಸರ್? ಫ್ರೀಯಿಂದ ಅಂದ್ರೆ ಅವ್ರ ಮನೆಯಿಂದ ಅಂತೂ ಅವ್ರು ತಂದಾಗ್ತಾ ಇಲ್ಲ ಫ್ರೀ ಆಗಿ. ಅವ್ರಿಗೆ ಏನು ನಮ್ಮ ಟ್ಯಾಕ್ಸ್ ದುಡ್ಡು ಅವ್ರು ನಮಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಹೌದಾ? ಅದಕ್ಕೆ ಫ್ರೀ ಅಂತ ಹೇಳೋದು ಅದೆಲ್ಲ ವೇಸ್ಟ್ ಅದು. ಹಾಯ್ ನಿಮ್ಮ ಹೆಸರೇನು? ವಿಭಾ. ವಿಭಾ. ಏನ್ ಮಾಡ್ತಿದ್ದೀರಾ ವಿಭಾ ಅವರೇ? ಫಸ್ಟ್ ಇಯರ್ ಬಿಕಾಮ್. ಬಿಕಾಮ್. ಓಕೆ, ಯಾವ ಪಕ್ಷ ಬರ್ಬೇಕಂತೀರಾ? ಬಿಜೆಪಿ. ಏಕೆ? ಅದೇ ಎಲ್ಲ ಅಬ್ವಿಯಸ್ 10 ವರ್ಷದಿಂದ ನೋಡ್ತೇವೆ ಎಲ್ಲ ಹೇಳ್ದಂಗೆ. ಬಟ್ ಕಾಂಗ್ರೆಸ್ ಅದೇ ಫ್ರೀ ಬಿಟ್ಟಿದ್ದಲ್ರಿ. ನಾವು 2,000 ಕೇಳಿಲ್ಲ ರೂಪಾಯಿ ನಮ್ಗೆ ಕೊಡ್ತಾ ಫ್ರೀ ಇದ್ದಾರೆ. ಬೇಕು ಅಂತ. ದೇಶ ಉದ್ಧಾರ ಆಗ್ತಾ ಇಲ್ಲ, ಬರೀ ನಮಗೆ ಇದಾಗ್ತಾ ಇದೆ. ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಏನು ಒಳ್ಳೇದಾಗ್ತಿಲ್ಲ. ಒಳ್ಳೇದಾಗ್ತಾ ಇಲ್ಲ ಅಂತೀರಾ? ಸೊ ಕಾಂಗ್ರೆಸ್ ಅವರಿಂದ ನಿಮ್ಗೇನು ಒಳ್ಳೇದಾಗ್ತಾ ಇಲ್ಲ ಅಂತೀರಾ? ಅಷ್ಟು ಫ್ರೀ ಬಿಟ್ರು. ಸೊ ಯಾವ್ದು ಪಕ್ಷ ಬರ್ಬೇಕಂಗಾರೆ? ಬಿಜೆಪಿ. ಬಿಜೆಪಿ. ಏಕೆ? ಯಾಕೆಂದರೆ ಮೋದಿಯವರು ಬಂದು ತುಂಬ ಡೆವಲಪ್ ಮಾಡಿದ್ದಾರೆ ಕಂಟ್ರಿನ. ಮುಂಚೆ ಹೀಗಿರಲಿಲ್ಲ ನಮ್ಮ ಭಾರತ. ಅದೇ ಕಾಂಗ್ರೆಸ್ ಬಂದರೆ ಅಂದರೆ ಇದು ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ಕಾಂಗ್ರೆಸ್ ಬಂದರೆ ಎಲ್ಲ ಫ್ರೀ ಬಿಟ್ಟು ಮತ್ತೆ ಕಷ್ಟ ಆಗುತ್ತೆ ದೇಶಕ್ಕೆ ಆರ್ಥಿಕವಾಗಿ. ಫ್ರೀಯಾಗಿ ಕೊಟ್ಬಿಟ್ಟು. ಸೊ ಫ್ರೀಯಾಗಿ ಕೊಡೋದು ಬೇಡ ನಿಮಗೆ? ಬೇಡ. ಬಸ್ ಏನು ಇಷ್ಟ ಇಲ್ವಾ ನಿಮಗೆ? ಅಂದರೆ ಇವಾಗ ಎಲ್ಲರಿಗೂ ಬಟ್ ಇಷ್ಟ ಆಯ್ತಾ ನಿಮಗೆ ಫ್ರೀ ಬಸ್ ಬಿಟ್ಟಿರೋದು? ಓಕೆನಾ? ಇಲ್ಲ, ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ? ಇಲ್ಲ, ಆಗಿಲ್ಲ. ಯಾಕೆ? ಫ್ರೀ ಹೋಗ್ಬೋದಲ್ಲ, ಎಲ್ಲಿ ಬೇಕಾದ್ರು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನೀವು. ಇಲ್ಲ, ಖಂಡಿತ ಆ ಥರ ಇಲ್ಲ. ಯಾಕೆ ಅಂತಂದರೆ ಇವಾಗ ನಾನು ಸ್ಟೂಡೆಂಟು, ನಮಗೆ ಬಸ್ ಪಾಸ್ ಮಾಡಿಸ್ತಾರೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಇವಾಗ ಅವ್ರಿಗೂ ಹಾಫ್ ರೇಟಲ್ಲೇ ಕೊಡ್ತಾರೆ. ಓಕೆನಾ? ಸೊ ಆಮೇಲೆ ವರ್ಕಿಂಗ್ ವುಮೆನ್ಸ್ಗೆಲ್ಲನೂ ಅವ್ರು ಸೊ ಇದು ಮಾಡ್ಬೋದು, ಅವರೆಲ್ಲ ಪೇ ಮಾಡ್ಬೋದು. ಯಾಕೆ ಫ್ರೀ ಬೇಕು ಅಲ್ವಾ? ಫ್ರೀ ಬೇಡ ಅಂತೀರಾ? ಬೇಡ. ಸೊ ಹಿಂಗಾಗಿ ಬಿಜೆಪಿ ಬರ್ಬೇಕಂತೀರಾ? ಸೊ ಯಾವ ಪಕ್ಷ ಬರ್ಬೋದು ಬ್ರೋ ಈ ಸತಿ? ನಮ್ಮ ಪ್ರಕಾರ ಬಿಜೆಪಿ ಬರ್ತದೆ. ಬಿಜೆಪಿ. ಏಕೆ? ಬಿಕಾಸ್ ಈ 10 ವರ್ಷ ಏನಿದೆ ಡೆವಲಪ್ಮೆಂಟ್ ಮಸ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಬೇರೆ ಪಕ್ಷಕ್ಕೂ ಎಲ್ಲ ಮೋದಿ ನೋಡ್ಕೊಂಡು ಜನ ಹಾಕ್ತಿದ್ದಾರೆ. ಆ್ಯಂಡ್ ಅವ್ನು ಡೆವಲಪ್ಮೆಂಟ್ ಮಾಡಿರೋದು ನೋಡಿದ್ರೆ ಬರಬೇಕಾಗುತ್ತೆ. ಬೇರೆಯವ್ರು ಯಾರೋ ಅಷ್ಟು ಮಾಡೋದು ಅಬಿಲಿಟಿ ನಾವು ಕಾಣಿಸ್ತಿಲ್ಲ. ಮೋದಿ. ಸೊ ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಅಂತೀರಾ? ಮಾಡಿಲ್ಲ ಅಂತ ಇಲ್ಲ, ಬಟ್ ಅವ್ರು ಮಾಡಿರೋದಕ್ಕೂ ಮೋದಿ ಅವ್ರು ಏನು ಹಿಡ್ಕೊಂಡು ಫ್ಯೂಚರ್ಗೆ ಅಂತ ಮಾಡಿದ್ದಾರೆ ಅದು ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಇವ್ರು ಕಾಂಗ್ರೆಸ್ ಅವರು ನಮಗೋಸ್ಕರ ಇವ್ರಿಗೆಲ್ಲ ಹೆಂಗಸರಿಗೆ ಎಕ್ಸ್ಪೆಷಲಿ ಇದು ಫ್ರೀ ಕೊಟ್ಟಿರೋದೇನಿದೆ, ಇವಾಗ ಇವ್ರು ಫ್ರೀ ಕೊಡ್ತಾರೆ, ಅದು ನಮ್ಮದೇ ದುಡ್ಡು ಬಿಡ್ಸ್ಕೊಂಡು ಕೊಡ್ತಿರೋದು. ಆ್ಯಂಡ್ ಮೋರ್ ಓವರ್ ನಮಗೆ ಫ್ಯೂಚರ್ಗೆ ಏನಿದೆ ಎಕನಾಮಿಗೆ ಕಷ್ಟ ಆಗುತ್ತೆ, ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಅದು ಫ್ರೀ ಬರೋದ್ ಬದಲು ಅವ್ರ ದುಡ್ಡು ಅವ್ರು ಕಷ್ಟಪಟ್ಟು ಮಾಡೋದು ಒಳ್ಳೇದಂತ ಬೆಸ್ಟ್ ಅಂತೀರಾ? ಸೊ ಬೆಟರ್ ಚಾಯ್ಸು ಬಿಜೆಪಿ. ನಾನು ಬಿಜೆಪಿ ಅಂತ ಅನ್ಕೊಂಡಿದ್ದೀನಿ. ಏಕೆ? ಮೇನ್ ರೀಸನ್ ಎಲ್ರಿಗೂ ಗೊತ್ತಿದ್ದಂಗೆ ಇಟ್ ಈಸ್ ಬಿಕಾಸ್ ಆಫ್ ಮೋದಿ ಓನ್ಲಿ. ಅವರು ನಮ್ಮ ದೇಶಕ್ಕೆ ಮಾಡಿದಷ್ಟು ಮಿಕ್ಕಿದ್ದು ಬೇರೆ PM ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೂ 15 years ಇದ್ರೂ ಐ ಥಿಂಕ್ ಹೀಲ್ ಓನ್ಲಿ ಕಂಟಿನ್ಯೂ. ಹಾಂ, ಆಬ್ವಿಯಸ್ಲಿ ಸೊ ಅದೇನು ಹೆಲ್ಪ್ ಆಗಿದೆ? ಆಬ್ವಿಯಸ್ಲಿ ಫ್ರೀ ಇದ್ರೆ ಎಲ್ಲರೂ
we will use. Taxes they might increase. They're already increased, but I think free buses is not a good idea. ಕಾಂಗ್ರೆಸ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಮೋದಿ ಓಟ್ ಹಾಕ್ಬೇಕು. ಮೋದಿ ಓಟ್ ಆಗಿಲ್ಲ ಅಂದ್ರೆ ಯಾರು ಹಾಕೋದಿಲ್ಲೋ ನಮ್ಮ ಚಪ್ಪಲಿ ತಗೊಂಡು ನಾವೇ ಬಡ್ಕೋಬೇಕು. ಯಾಕೆ ಅಂದ್ರೆ ಸರ್ ಏನಿದೆ ಹೇಳಿ ಸರ್, ಈಗ ನೋಡಿ ಎಷ್ಟು ದೇಶ ಹೆಂಗ್ ಬೆಳೆದಿದೆ ನೋಡಿ. 29 ಈಗ 5ನೇ ಪ್ಲೇಸಿಗೆ ಇದೆ. 5ನೇ ಪ್ಲೇಸಿಗೆ ಬಂದಿದೆ ಈಗ ದೇಶ. ನಮ್ ದೇಶ 5ನೇ ಪ್ಲೇಸಿಗೆ ಬಂದಿದೆ. ಈಗ 1ನೇ ಪ್ಲೇಸಿಗೆ ಬರ್ಬೇಕಂದ್ರೆ ಮೋದಿನ ಗೆಲ್ಲಿಸ್ಬೇಕು. ಗೆಲ್ಸಿಲ್ಲ ಅಂದ್ರೆ ಮೋದಿನ ನಮ್ದೇ ತಪ್ಪದು. ನಾವೇ ಜನನೇ ಸರಿಗಿಲ್ಲ. ಹೌದು, ಜನನೇ ಸರಿಗಿಲ್ಲ. ಯಾಕಂದ್ರೆ ಜನ ಸರಿಗಿಲ್ಲ ಇಲ್ಲಿ. ಮೋದಿನ ಒಳ್ಳೆ ಮನುಷ್ಯರಿಗೆ ಯಾರಿಗೂ ಕಾಳ ಇಲ್ಲ. ನಮ್ಮ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು, ಅದಂತ ಗೊತ್ತಿದೆ. ಮೋದಿಗೆ ಓಟ್ ಹಾಕ್ಬೇಕು. ಓಟ್ ಹಾಕ್ಲೇಬೇಕು ಮೋದಿಯವರಿಗೆ. ಕಾಂಗ್ರೆಸ್ ಅವ್ರು ಫ್ರೀ ಬಿಟ್ಟಿದಾರಲ್ಲ, ನಿಮ್ಮವ್ರಿಗೆಲ್ಲ ಹೆಲ್ಪ್ ಆಗಿಲ್ವಾ? ಏನು ಹೆಲ್ಪ್ ಆಗಿದೆ ಸರ್? ಈಗ ನೋಡಿ ಕಾಂಗ್ರೆಸ್ ಅವರು ಫ್ರೀ ಬಿಟ್ಟಿದ್ರಂದ್ರೆ ನೋಡಿ ಡ್ರಿಂಕ್ಸ್ ರೇಟ್ ಎಲ್ಲರೂ ಜಾಸ್ತಿ ಆಗಿದೆ. ಅವಾಗ 100 ರೂಪಾಯಿ ಬಿಯರ್ ಇತ್ತು ಕುಡಿಯೋಕೆ ನಮ್ಗೆ. ಅವಾಗ ಈಗ ಎಲ್ಲಿ ಬಿಯರ್ 200 ರೂಪಾಯಿ ಆಗಿದೆ, 250 ರೂಪಾಯಿ ಆಗ್ತಾ ಇದೆ ಅವಳು ಆಲ್ರೆಡಿ. ಓದ್ತಾ ಹಿಂಗೆಲ್ಲ ರೇಟ್ ಹಾಕ್ಸಿರಿ ಏನು ಮಾಡ್ತಾ ಇದ್ರಿ? ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಫ್ರೀ ಅಂತೇಳಿ ಹಿಂದೆ ಹೋಗ್ತಾ ಇದ್ದೀರಿ. ಆದರೆ ಹಿಂದೆ ಹಿಂಗೆ ಮುಂದೆ ಫ್ರೀ ಅಂತಾರೆ, ಹಿಂದೆ ಏಟ್ ಹಾಕ್ತಾರೆ. ಅದು ಯಾರಿಗೆ ಗೊತ್ತಾಗ್ತದೆ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮುಂದೆ ಫ್ರೀ ಅಂತ ಇದ್ದಾರೆ, ಹಿಂದ್ಗಡೆ ಏಟ್ ಹಾಕ್ತಾರೆ. ಹೆಂಗೆ ಅದು? ಹಂಗ ಬೆನ್ನಿಂದ್ಗಡೆ ಚೂರಿ ಹಾಕ್ತಾರೆ, ಮುಂದ್ಗಡೆ ಒಳ್ಳೆ ಮಾತು ಹೇಳ್ತಾರೆ, ಬೆನ್ನಿಂದ್ಗಡೆ ಚೂರಿ ಹಾಕ್ತಾರೆ. ಮುಂದೆ ಹಾಕ್ರಿ ಚೂರಿ, ಒಳ್ಳೇದು ಮುಂದೆ ಹಾಕ್ರಿ, ಮುಂದೆ ಮಾತಾಡಿ. ಹಂಗೆ ಇರ್ಬೇಕು, ಓಪನ್ ಆಗಿರ್ಬೇಕು ಮನುಷ್ಯರು ಬಂದು. ವರ್ಕ್ ಮಾಡ್ತಾ ಇದ್ದೀವಿ. ವರ್ಕ್ ಮಾಡ್ತಾ ಇದ್ದೀರಾ? ಓಕೆ, ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಿಮಗೆ? ನಮಗೆ ಯಾವ ಪಕ್ಷ ಅಂದರೆ ಕಾಂಗ್ರೆಸ್ ಬರ್ಬೋದು ಅಂತ ಅನಿಸ್ತಾ ಇದೆಯಾ? ಬಿಜೆಪಿ ಬರಲ್ವಾ? ಬಿಜೆಪಿ ಕೂಡ ಬರುತ್ತೆ. ಯಾವ್ದು ಬರ್ಬೋದು? ಎರಡರಲ್ಲಿ ಜಾಸ್ತಿ ಯಾವ್ದಕ್ಕೆ ಸಿಗ್ಬೋದು? ಇಷ್ಟು ದಿನ ಬಂದಿದ್ದು ಬಿಜೆಪಿ ಬಂದಿತ್ತು. ಹೌದು. ಈ ಸರಿ ಕೂಡ ಬಿಜೆಪಿ ಬರ್ಬೋದು ಅನ್ಸುತ್ತೆ. ಈ ಸತಿ ಬಿಜೆಪಿ ಬರ್ಬೋದು ಅನ್ಸುತ್ತೆ. ಹೌದು ಸರ್. ಕಾಂಗ್ರೆಸ್ ಫ್ರೀ ಬಿಟ್ಟಿದೆಲ್ಲ, ಬರಲ್ಲ ಅಂತೀರಾ? ಪರಮಾತ್ಮ ಏನು ನಿಲ್ಲಿಸ್ತಾರೋ ಏನ್ ಅದೇ ಹೇಳ್ತಾರೋ ಹಂಗೆ. ಜಗತ್ತಲ್ಲಿ ನಡೀತದೆ. ಸೊ ನಿಮ್ಮ ಪ್ರಕಾರ ಬಿಜೆಪಿ ಬರುತ್ತೆ ಅನ್ಸುತ್ತೆ. ಹೌದು ಸರ್. ಥ್ಯಾಂಕ್ ಯು ಸರ್, ನಾವು ಆಟೋ ಡ್ರೈವರ್. ಆಟೋ ಡ್ರೈವರಾ? ಓಕೆ, ಯಾವ ಪಕ್ಷ ಬರಬೇಕು ಸರ್? ಸರ್ ನಮಗೆ ಕಾಂಗ್ರೆಸ್ ಬರ್ಬೇಕು ಸರ್. ಕಾಂಗ್ರೆಸ್ ಬರಬೇಕಾ? ಯಾಕೆ ಸರ್ ಕಾಂಗ್ರೆಸ್ ಬಂದ್ರೆ ಇಲ್ಲ ನಿಮಗೆ? ಕಾಂಗ್ರೆಸ್ ಅಂದರೆ ಈಗ ಬಡವರಿಗೆಲ್ಲ ಅಂದ್ರೆ ಬಸ್ ಎಲ್ಲ ಫ್ರೀ ಬಿಟ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ತುಂಬಾ ಜನ ಏನೋ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಮ್ಗೇನು ತೊಂದರೆ ಇಲ್ಲ. ಬಾಡಿಗೆ ಸಿಗ್ತಾ ಇದೆ. ಅಂದರೆ ನಮಗೆ ಕಾಂಗ್ರೆಸ್ ಬಂದರೆ ಏನಂದರೆ ಬಡವರಿಗೆ ಈಗ ಹೆಲ್ಪ್ ಮಾಡ್ತಾರೆ. ಈಗ ಅಕ್ಕಿ ಫ್ರೀ ಕೊಡ್ತಾ ಇದ್ದಾರೆ, ಆಮೇಲೆ 2000 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂದರೆ ಏನಾದ್ರು ಬಡವರಿಗೆ ಒಳ್ಳೇದು ಮಾಡ್ತಾರೆ. ಬಿ ಜೆ ಪಿಯವ್ರು ಬಂದವರೆ ಸುಮ್ಮನೆ ಕೆಲಸ ಕೊಡ್ತೀನಿ ಅಂತವ, ಸುಮ್ಮನೆ ಯಾವುದೋ ಆಸನೆ ಕೊಡ್ತಾರೆ, ಏನು ಈಡೇರಿಸಲ್ಲ. ಬಟ್ ತುಂಬಾ ಜನ ಹೇಳ್ತಾ ಇರೋದು ಬಿಜೆಪಿ ಬಂದ್ರೆ ಒಳ್ಳೇದು ಅಂತ ಇದ್ದಾರೆ, ಬಟ್ ಕಾಂಗ್ರೆಸ್ ಬಂದ್ರೆ ನಮಗೆ ಫ್ರೀ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಫ್ರೀ ಬೇಕು ಅಂತ ಇದ್ರೆ ಹೆಂಗೆ? ನಮ್ಗೆ ಏನಂದ್ರೆ ಸರ್, ಈಗ ನೋಡಿ ಕೆಲಸನೂ ಇಲ್ಲ. ನಮಗೆ ಕೆಲಸ ಕೊಡಿ ಅಂದ್ರೆ ಏನೋ ಪಕಡ ಮಾರಿ ಅಂತಾರೆ ಮೋದಿ ಪಕ್ಷ ಇದ್ರೆ ಹೋಗಿ ಕೇಳಿ. ಮತ್ತೆ ಇಲ್ಲಿ MLA ಕೇಳಿ. ಈಗ ನೀವು ಕಾಂಗ್ರೆಸ್ ಅಲ್ವಾ ಹೇಳಿದ್ದು? ಸೊ ಇಲ್ಲಿ MLA ಅವ್ರು ನೀವು ಕೇಳ್ಬೋದಲ್ವಾ? ಸರ್ ನಾವು ಹೋಗಿ ಕೇಳ್ತೀವಿ. ಮಾಡ್ತಾರಲ್ವಾ? ಮಾಡ್ತಿದ್ದಾರೆ. ನಮ್ಗೆ ನೋಡಿ ಕಾಂಗ್ರೆಸ್ ಇಂದ ಈಗ 2000 ರೂಪಾಯಿ ಕೊಡ್ತಾ ಇದ್ದಾರೆ. ಏನೋ ಒಂದು ಜೀವನ, ಯಾವುದೋ ಒಂದು. ಈಗ ನಮಗೆ ಕೆಲಸ ಇಲ್ಲ, ಏನಿಲ್ಲ, ಆಟೋ ಓಡಿಸ್ತಾ ಇದ್ದೀವಿ. ಒಂದಿನ ಆದರೂ ಆಯಿತು, ಆಗಲಿಲ್ಲ ಅಂದ್ರೆ ಇಲ್ಲ ಬಿಸ್ನೆಸ್ಸು. ಈಗ 2000 ರೂಪಾಯಿ ಕೊಡ್ತಾ ಇದ್ದಾರೆ. ಏನೋ ಈಗ ಊರಲ್ಲಿ ನಮ್ಮ ತಾಯಿ ಇದ್ದಾರೆ, ಏನೋ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರೇಷನ್ ಕೊಡ್ತಾ ಇದ್ದಾರೆ, ಏನೋ ಒಂದು ಇದು ಮಾಡ್ತಾರೆ. ಈಗ ಅವ್ರಿಗೆ ವಯಸ್ಸಾಗೈತೆ, ಕೆಲಸ ಮಾಡೋಕ್ಕಾಗಲ್ಲ. ಈಗ ಅಂಥವೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಬಿಜೆಪಿ ಹೇಳ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಏನು ಮಾಡಲ್ಲ. ಸುಮ್ಮನೆ ಯಾವುದೋ ಒಂದು ಇದು ಮಾಡಿಸ್ಬಿಟ್ಟು ಅದನ್ನೇ ತಳ್ಕೊಂಡು ಹೋಗ್ತಾರೆ. ಸುಮ್ಮನೆ ಏನೋ ಬಿಜೆಪಿಯವರು ಆಶ್ವಾಸನೆ ಕೊಡ್ತಾರೆ, ಈಡೇರಿಸಲ್ಲ ಏನು. ಫಸ್ಟ್ ಇದ್ದಿದ್ದು ನಾವು ಹಾಸನ ಜಿಲ್ಲೆ, ನಮ್ಮದು JDS ಇತ್ತು. ಈ ಸತಿ ಎಲ್ಲ ಕಾಂಗ್ರೆಸ್ ಸರ್. ನಮ್ಮ CS ಪಟೇಲ್ ನಿಂತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅವರು ಈ ಸತಿ 100% ಕಾಂಗ್ರೆಸ್ಸೇ ಗೆಲ್ಲದವರು. CS ಪಟೇಲ್, ಪುರುಷಂಗೌಡರು ಮೊಮ್ಮಗ ನಿಂತಿದ್ದಾರೆ. ಆಲ್ಮೋಸ್ಟ್ ಲೀಡ್ 1.5 ಲಕ್ಷ 2 ಲಕ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ ನಾವು. ನಾವು ಅವ್ರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. 100% 200% ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಕಾಂಗ್ರೆಸ್ಸೇ ತರಿಸೋದು. JDS BJP ಒಂದಾಗೈತೆ. ಆದರೂ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು. ಈಗ ಸುಮಾರು ಒಂದು 25 ವರ್ಷದಿಂದ ಅಧಿಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ಏನು ಮಾಡಿಲ್ಲ. ಸುಮ್ಮನೆ ಅವ್ರ ಮನೆಯವ್ರು ನೋಡಿ, ಇವನು ನಮ್ಮ ಪ್ರಜ್ವಲ್ MP, ಆಮೇಲೆ ತಮ್ಮ ಬಂದು MLC, ಅಪ್ಪ ಬಂದು MLA, ಆಮೇಲೆ ಅವರ ಇವರು ನಮ್ಮ ಭವಾನಿ ಮೇಡಮರು ನೋಡಿ, ಸುಮ್ಮನೆ ಯಾರೋ ಒಬ್ಬ ಅಕಸ್ಮಾತಾಗಿ ಬೈಕ್ ಹೊಡ್ಕೊಂಬಂದವನೇ ಮಿಸ್ಸಟ್ ಹೆಚ್ಚಾಗೈತೆ. ಅದನ್ನು ಹೋಗಿ ಎಲ್ಲರೂ ಸಾಯೋದಲ್ವ, ನನ್ನ ಗಾಡಿಗೆ ಬಂದು ಇದು ಮಾಡ್ತೀಯ. ಬರೀ ದರ್ಪ ಇವೆಲ್ಲ. ಒಬ್ಬರ ಕೈಲಿ ಅಧಿಕಾರ ಕೊಡೋಕೆ ಹೋಗ್ಬಾರ್ದು, ಚೇಂಜ್ ಮಾಡ್ತಾ ಇರ್ಬೇಕು. ಈಗ ನಮ್ಮ ಮೋದಿಯವರು 10 ವರ್ಷ ಆಳ್ವಿಕೆ ಮಾಡಿದ್ದಾರೆ, ಕಾಂಗ್ರೆಸ್ಸಿಗೆ ಕೊಡೋಣ. ಏನಾರ ಒಂದು ಅವರು ಏನಾರ ಮಾಡ್ತಾರೆ, ಮಾಡಬೇಕು. ಇಲ್ಲ, ನಮ್ಮ MP ಎಲೆಕ್ಷನಲ್ಲಿ MP ಎಲೆಕ್ಷನಲ್ಲಿ ಇದೈತಲ್ಲ, ಆದ್ದರಿಂದ ಈ ಸತಿ ಕಾಂಗ್ರೆಸ್ಸಿಗೆ ನಮ್ಮ ಜನಗಳು ನೋಡೋಣ.
ಅವ್ರಿಗೂ ಕೊಟ್ಟು ನೋಡ್ಬೇಕು. ಈಗ 10 ವರ್ಷ ಅಧಿಕಾರ ಕೊಟ್ಟಿದ್ದೀವಿ ಮೋದಿಯವ್ರಿಗೆ, ಏನೋ 15 ಲಕ್ಷ ದುಡ್ಡು ಹಾಕ್ತೀನಿ ಅಂದರು, ಅದನ್ನೂ ಹಾಕ್ತಿಲ್ಲ, ಏನೂ ಮಾಡಿಲ್ಲ ನಮಗೆ. ನಮ್ಮ ಯುವಕರಿಗೆಲ್ಲ ಗೌರ್ಮೆಂಟ್ ಆಫೀಸೆಲ್ಲನೂ ಪ್ರೈವೇಟ್ ಆಫೀಸ್ ಮಾಡ್ತಾಯಿದ್ದಾರೆ. ಅವರೆಲ್ಲ ಪ್ರೈವೇಟ್ ತಗೊಬಿಟ್ಟು ಏನು ಮಾಡ್ತಾರೆ ಅಂದರೆ ಅವರೆಲ್ಲ ಒಂದು 15,000ಕ್ಕೆ ಸಂಬಳ ಕೊಟ್ಕೊಂಡು ಇಟ್ಕೊಂಡು ಅದನ್ನೂ ಸಂಬಳ ಕರೆಕ್ಟಾಗಿ ಕೊಡೋಲ್ಲ ಪ್ರೈವೇಟ್ ಏಜೆನ್ಸಿಯರು. ಅವರೆಲ್ಲ ಸುಮ್ಮನೆ ಪ್ರೈವೇಟಿಗೆ ಮಾರ್ಬಿಡ್ತಾರೆ. ನಮಸ್ಕಾರ, ಏನ್ ಮಾಡ್ತಾ ಇದ್ದೀರಾ? ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನೋಡಿ ಅವರು ಕಾಪಿ ಕುಡಿತಾವ್ರೆ ಅಂತವ್ರೆ. ಅದು ಡೈಲಾಗು, ಅವ್ರು ಹಂಗೆ ಹೇಳಲ್ಲ ಪಾಪ. ಸರಿ ಆಯ್ತು, ಹೋಗ್ಲಿ ಬಿಡಿ. ಸರಿ, ಓಕೆ. ಈಗ ಎಲೆಕ್ಷನ್ ಬಂತು, ಕರೆಕ್ಟ್ ಅಲ್ಲ? 26ನೇ ತಾರೀಕು ಎಲೆಕ್ಷನ್. ಸೊ ನಿಮ್ಮ ಪ್ರಕಾರ ಈ ಸತಿ ಯಾರಿಗೆ ಗೆಲುವು ಸಿಗ್ಬೋದು? ಯಾವ ಪಕ್ಷಕ್ಕೆ ಗೆಲುವು ಸಿಗುತ್ತೆ? ನಾನು ಒಟ್ಟು ಆ್ಯಕ್ಚುಲಿ ಯಾರಿಗೂ ಯಾವ ಪಾರ್ಟಿಗೂ ಮಾಡಲ್ಲ. ಸೊ ನನಗೆ ಮಾಡ್ಬಾರ್ದು, ತಪ್ಪು. ನಮ್ಮ ಓಟ್ ಇದೆಯಲ್ವಾ, ನಾವು ಒಬ್ರು ವೋಟ್ ಮಾಡ್ತೀನಿ, ಬಟ್ ಯಾವುದೇ ಪರ್ಟಿಕ್ಯುಲರ್ ಪಾರ್ಟಿಗೆ, ಯಾಕಂದ್ರೆ ಎಲ್ಲ ಬಂದ್ಮೇಲೆ ಚೇಂಜ್ ಆಗ್ತಾರೆ. ಸೊ ಎಲ್ಲರೂ ಅವ್ರು ಸೆಲ್ಫಿಶ್ ತರ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಕೈ ಹಿಡ್ಕೊಂಡು ಮುಂದೆ ಕೈ ಮುಕ್ಕೊಂಡು ಬರೋರು ನೆಕ್ಸ್ಟ್ ಚೇಂಜ್ ಆಗ್ತಾರೆ. ಕೈ ಮುಕ್ಕೊಂಡು ಬರ್ತಾರೆ, ಆಮೇಲೆ ನೀವ್ ಯಾರು ಅಂತಾನೆ ಜನನೇ ಗೊತ್ತಿಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾರೆ. ಸೊ ಹಂಗಾಗಿ ನಂಗೆ ಯಾರಿಗೂ ವೋಟ್ ಮಾಡ್ಬೇಕಂತ ಇಷ್ಟ ಇಲ್ಲ. ವೋಟ್ ಅನ್ನೋದು ರೈಟ್ ಸೈಡ್ ನೋಡಿದ್ರೆ ನಂಗೆ ಬಿಜೆಪಿ ಬರುತ್ತೆ ಅಂತ. ಏನ್ ಮಾಡ್ತಾ ಇದ್ದೀರಾ ತಾವು? ಕ್ಯಾಶರ್. ಓ, ಕ್ಯಾಶರಾ? ಓಕೆ ಸರ್. ಈಗ ತುಂಬಾ ಜಿದ್ದಾಜಿದ್ದಿ ನಡೀತಾ ಇದೆ, ಫೈಟ್ಗಳು ನೋಡ್ತಾ ಇದ್ದೀರಾ ಹೆಂಗಿದೆ ಎಲೆಕ್ಷನ್ ಅಲ್ವಾ? ಫುಲ್ ಗರಮಾಗರಮ್. ಸೊ ನಿಮ್ ಪ್ರಕಾರ ಯಾವ ಪಕ್ಷಕ್ಕೆ ಈ ಸತಿ ಜನ ವೋಟ್ ಹಾಕ್ಬೋದು ಅನ್ಸುತ್ತೆ ಸರ್? ಬಿಜೆಪಿ ಹಾಕ್ತಾರೆ. ಬಿಜೆಪಿಗೆ ಹಾಕ್ತಾರೆ? ಹೌದು. ಯಾಕೆ ಸರ್ ಕಾಂಗ್ರೆಸ್ ಹಾಕಲ್ವಾ? ಒಳ್ಳೆ ಕೆಲಸ ಮಾಡ್ತಾರ ಆಸೆ, ಅದಕ್ಕೆ ಅವ್ರಿಗೆ ಹಾಕ್ತಾರೆ. ಸೊ ಬಿಜೆಪಿಗೆ ಹಾಕ್ತಾರೆ ಅಂತ. ಕಾಂಗ್ರೆಸ್ ನಾವು ಆದ್ರೆ ಅದನ್ನೇ ಕೇಳೋದು, ಮೋದಿ ಗೆಲ್ಲಿಸಿ ದೇಶ ಉಳಿಸಿ. ಸೊ ಮೋದಿ ಅವ್ರನ್ನ ಗೆಲ್ಸಿ ದೇಶವನ್ನು ಉಳಿಸಿ ಅಂತ ಹೇಳ್ತಾ ಇದ್ದೀರಾ. ಸೊ ಬಿಜೆಪಿ ಬರ್ಬೇಕು ಅಂತೀರಾ? ಹೌದು. ಕಾಂಗ್ರೆಸ್ ಯಾಕೆ ಬೇಡ? ಇಲ್ಲ ಸರ್, ಇಷ್ಟ ಇಲ್ಲ. ಏನ್ ನಮ್ಮ ಪಕ್ಷ ಗೆಲ್ಲುತ್ತೆ, ನಿಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಚಂಬು ಅದು ಇದು ಅಂತ ಎಲ್ಲ ಗಲಾಟೆ ನಡೀತಾನೆ ಇದೆ ರಾಜಕೀಯದಲ್ಲಿ, ಕರೆಕ್ಟ್ ಅಲ್ವಾ? ಸೊ ನಿಮ್ಮ ಪ್ರಕಾರ ನೀವು ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಸರ್, ಯಾವ ಪಕ್ಷ ಬಂದರೂ ಒಂದೇ, ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ಬಂದರೆ ಸಾಕು ಅಂತ ನಾನು ಹೇಳ್ತೀನಿ. ಓಕೆ, ಯಾವ ಪಕ್ಷ ಬಂದ್ರೆ ಒಳ್ಳೇದಾಗುತ್ತೆ ಸರ್? ಅದು ಪರ್ಸನಲ್ ಫೇವ್ರೇಟ್ ಆಗಿಬಿಡುತ್ತೆ. ನಾವು ಎಲ್ಲರದು ಗ್ರೂಪ್ ನೋಡಬೇಕಲ್ಲ, ಎಲ್ಲೋದನ್ನ ಹೇಳಿ ಅಷ್ಟೇ. ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇ ಜನಗಳು, ನಾವೇ ಪಬ್ಲಿಕ್. ಅದೇ ನಾವೇ ಇವಾಗ ನಾನೊಬ್ಬ ಒಂದು ಪಕ್ಷಕ್ಕೆ ಓಟ್ ಹಾಕ್ತು ಅಂತಂದ್ರೆ ಬೇರೆಯವರು ಓಟ್ ಹಾಕ್ಬೇಕಲ್ವಾ? ಹೌದು, ಕರೆಕ್ಟ್. ಬಟ್ ನಿಮ್ಮ ಪ್ರಕಾರ ಯಾವ್ದು ಬರ್ಬೋದು? ನಾನು ನಿಮ್ಗೆ ಕೇಳ್ತಾ ಇಲ್ಲ, ನೀವು ಯಾವ್ದಕ್ಕೆ ಹಾಕ್ತಾರೆ ಅಂತ, ಅದು ನಿಮ್ಮ ಪರ್ಸನಲ್. ಅಣ್ಣ, ಈ ಸತಿ ಯಾವ ಪಕ್ಷ ಬರಬೇಕು ಅಂತ ಸರ್? ನಮಗೆ ಎಲ್ಲರಿಗೆ ನಮಗೆ ಮೋದಿ ಬಂದು ಎಲ್ಲ ಸಾಲ ತಂದ್ಕೊಂಡು ನಮಗೆ ಕೆಲಸವರಿಗೆ ಇದು ಮಾಡಿದ್ದಾರೆ. ಯಾರು? ಮೋದಿ ಅವರು ಏನು ಮಾಡಿದ್ದಾರೆ ಸರ್? ಇಷ್ಟು ವರ್ಷ ಏನು ಮಾಡಿ ಬಡವರಿಗೆ ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ ಸರ್? ಏನೂ ಮಾಡಿಲ್ಲ. ಕಾಂಗ್ರೆಸ್ ಮಾಡಿದೆ ಅಂತೀರಾ? ಕಾಂಗ್ರೆಸ್ ಮಾಡಲ್ಲ. ಯಾರು ಬಂದರೆ ಆಚೆಗೆ ಬಂದರೆ ಯಾರು ಮಾಡ್ತಾರೆ ಸರ್? ಹೇಳಿ ಸರ್, ಮಾಡಲ್ಲ. ಸುಮ್ಗೆ ಬಂದು ನಾವು ಓಟ್ ಹಾಕ್ಬೇಕು, ಅದು ಹಾಕ್ಬೇಕು. ಹಾಕ್ತೀರಾ? ಸೊ ಯಾವ್ದು ಬರ್ಬೋದು ಈ ಸತಿ ನಿಮ್ಮ ಪ್ರಕಾರ? ನಮಗೆ ಕಾಂಗ್ರೆಸ್ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ಒಳ್ಳೆದಾಗ ಪ್ಲಾನ್ ಇವ್ರು ಮಾಡ್ತಾ ಇದಾರಂತೆ, ಕಾಂಗ್ರೆಸ್ ಬರ್ಬೇಕು ಅಂದ್ಬಿಟ್ಟು. ಸೊ ಚೆನ್ನಾಗಿದೆ, ಪ್ಲಾನ್ ಚೆನ್ನಾಗಿ ಮಾಡಿದ್ದೀರಾ? ಮಾಡಿದ್ದೀನಿ ಸರ್, ನೋಡೋಣ. ಒಳ್ಳೆದು. ಕಾಂಗ್ರೆಸ್ ಬಿಜೆಪಿ ಏನು ಮಾಡಿದ್ದಾರೆ? ಮೋದಿ ಬಂದು ಎಲ್ಲ 1-2 ವರ್ಷ ಕೊರೋನಾ ಬಂದು ಎಲ್ಲ ಹಾಳು ಮಾಡ್ಬಿಟ್ರು. ಯಾರು? ಮೋದಿ ಬಂದು ಏನು ಮಾಡಿದ್ರ? ಕೊರೋನಾ ಬಂದು ವ್ಯಾಕ್ಸಿನೇಷನ್ ಅವರೇ ಅಲ್ವಾ ಫ್ರೀ ಮಾಡಿಸಿದ್ದು ಮೋದಿ ಅವರು? ಮೋದಿ ಅವರು ಬಂದು ಕೊರೋನಾ ಯಾವಾಗ ಬಂದಿದೆ ಸರ್? ಯಾವ ಕಾಲದಲ್ಲಿ ಬಂದು ನೋಡಿದ್ರ ನೀವು? 2019 ಸರ್, ನಾವು ಹುಟ್ಟಿದ್ದೆ ಹೋಗ. ನಾನು ನೋಡಿಲ್ಲ. ಯಾವ ನೋಡಿದ್ವಾ? ನೀವು ನೋಡಿಲ್ಲ? ತಮ್ಮಳು ಜಾಸ್ತಿ ಜ್ವರ ಬಂದು ಮಾಮೂಲಿ ಬರ್ತದೆ. ಅದು ಕೊರೋನಾ ಬಂದ್ಬಿಟ್ಟು ಎಲ್ಲ 2 ವರ್ಷ ಬಡವರಿಗೆ ಯಾರಿಗೂ ಕಾಣಿಸಲ್ಲ. ಅದು ಬರೋಂಥದ್ದು ಯಾವಾಗ ಯಾವ ಕಾಲದಲ್ಲಿ ಬಂದಿದೆ ಸರ್? ಫ್ರೀ ಕೊಟ್ರೆ ದೇಶ ಉದ್ಧಾರ ಆಗಲ್ಲ, ರಾಜ್ಯ ಉದ್ಧಾರ ಆಗಲ್ಲ. ನೇಮಕ ಮಾತ್ರ ಅವರು, ಮುಖ ಒಂದು, ಚಾವಿಯಿಂದ ಬೇರೆ. ನಾವು ಹೇಳಕ್ಕಾಗಲ್ಲ. ಫ್ರೀ ಏನಕ್ಕೆ ಬೇಕು ಸರ್? ಫ್ರೀ ಏನಕ್ಕೆ ಬೇಕು ಸರ್? ನಮ್ಮ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು. ಮೋದಿ ಮನ್ಸು ಒಳ್ಳೇದು, ಮೋದಿ ಮನ್ಸು ಒಳ್ಳೇದು. ಗೌರ್ಮೆಂಟ್ ಆಫೀಸೆಲ್ಲನೂ ಪ್ರೈವೇಟ್ ಆಫೀಸ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ದಿವಸ ಬರ್ತಾರೆ, ಮುಖ ತೋರ್ತಾರೆ. ಇನ್ನು ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರು ನಮ್ಮ ಕೈ ಸಿಕ್ಕೋದು. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ. ಮೋದಿಯವರು ಮುಂದುವರಿಸಲಿ, ಅವರು ದೇಶ ಸೇವೆ ಮಾಡಲಿ.